ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಬೆಳಗ್ಗೆ ಎದ್ದಾಗ ಹಾಲು ತರಿಸೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಅದೆಷ್ಟು ಸಾವಿರ ಕೆಲಸಗಳಿರುತ್ತೆ. ಒಬ್ಬ ಮಹಿಳೆಗೆ ಅಥವಾ ಒಬ್ಬ ಹೌಸ್ ವೈಫ್ಗೆ ಬರೀ 2 ಕೈ ಸಾಕಾಗಲ್ಲ, ಒಂದೊಂದ್ಸತಿ 4 ಕೈ ಇರಬೇಕು ಆಗಿತ್ತು ಅಂತ ಅನ್ಸುತ್ತೆ. ಅಥವಾ ಬರೀ 24 ಗಂಟೆ ಅಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆದರೆ ಎಷ್ಟೇ ಕೈ ಇದ್ರು, ಎಷ್ಟೇ ಸಮಯ ಇದ್ರೂ ಕೆಲಸನೂ ಅಷ್ಟೇ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಖಂಡಿತ ಆಗಲ್ಲ. ಕೆಲವು ಏಪ್ರಿಲ್ ತರಿಸಿದ್ದೆ ಅಮೆಝಾನಿಂದ. ಇವ್ರು ಬೆಳಗ್ಗೆನೇ ಬಂದಿದೆ. ಮಸಾಲ ಐಟಮ್ ಎಲ್ಲ ಪ್ಯಾಕ್ ಮಾಡಬೇಕಾದ್ರೆ ಎಷ್ಟೋ ಸತಿ ಬಟ್ಟೆಗೆಲ್ಲ ಮಸಾಲ ಹೋಗುತ್ತೆ. ಹಾಗಾಗಿ ಪ್ಯಾಕಿಂಗ್ ಮಾಡೋಂಥ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತಲೇ ಈ ಏಪ್ರಿಲ್ ತರಿಸಿದ್ದೆ. 2 ಇರುತ್ತೆ ಒಂದರಲ್ಲಿ. ಕಾಟನ್ ಮೆಟೀರಿಯಲ್ ಈ ಥರದ್ದು 2 ಏಪ್ರಿಲ್ ಇದೆ. ಮಚ್ ನೀಡೆಡ್ ಇದು. ಯಾಕಂದರೆ ಎಷ್ಟೋ ಸತಿ ಬಟ್ಟೆಗೆಲ್ಲ ಮಸಾಲೆ ಆಗೋಗ್ತಿತ್ತು. ಸೊ ಈ ಥರ ಹಾಕೊಳ್ಳೋದ್ರಿಂದ ಅಡುಗೆ ಮನೆ ಕೆಲಸ ಮಾಡುವಾಗಲೂ ಕೂಡ ಎಷ್ಟೋ ಸತಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಕೆಲಸ ಮಾಡಬೇಕಾದ್ರೆ ಆಯಿಲ್ ಆಗುತ್ತೆ, ಜಿಡ್ಡಾಗುತ್ತೆ, ಪಾತ್ರೆ ತೊಳಿಬೇಕಾದ್ರೆ ಇಂಥ ಟೈಮಲ್ಲೆಲ್ಲ ಏಪ್ರಿಲ್ ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ನಾನು 2 ತರಿಸಿದ್ದೀನಿ. ಇಲ್ಲಿ ಪಾಕೆಟ್ ಇರುತ್ತೆ. ಕೇಸ್ ಫೋನ್ ಇಟ್ಕೋಬೇಕು ಅಂತಂದ್ರೂ ಈ ಪಾಕೆಟಲ್ಲಿ ಇಟ್ಕೋಬೋದು. ನಿನ್ನೆ ಆರ್ಡ್ರ್ ಮಾಡಿದೆ, ಇವತ್ತು ಬೆಳಗ್ಗೆ ಬಂದಿದೆ. ನನ್ನ ಬಟ್ಟೆ ಎಲ್ಲ ಕೊಳೆ ಆಗಿರೋದು ಇಲ್ಲೇ. ಒಂದು ಪ್ಯಾಕಿಂಗ್ ಟೈಮಲ್ಲಿ ಕೊಳೆ ಆಗುತ್ತೆ, ಮತ್ತೊಂದು ಕಿಚನಲ್ಲಿ ಪಾತ್ರೆ ತೊಳೆಯುವಾಗಿರ್ಬೋದು, ಚಪಾತಿ ಲಟ್ಸುವಾಗ. ಸೊ ಕಿಚನಲ್ಲಿ ಕೆಲಸ ಮಾಡುವಾಗಂತೂ ಎಷ್ಟೋ ಸತಿ ಗಲೀಜಾಗುತ್ತೆ. ಅಂಥ ಟೈಮಲ್ಲಿ ಇದನ್ನು ವೇರ್ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಏನೋ ಡಿಸೈನಲ್ಲಿ ಮತ್ತು ಪ್ಲೈನಲ್ಲೆಲ್ಲ ಸಿಗುತ್ತೆ, ವಾಟರ್ ಪ್ರೂಫ್ ಎಲ್ಲ ಸಿಗುತ್ತೆ. ಹಾಲು ಕಾಯಿ ಸಿಕ್ಕಿಟ್ಟಿದೆ, ಅದಕ್ಕೆ ಬಂದುಬಿಟ್ಟಿದೆ ನೋಡಿ. ಬೆಳಗ್ಗೆ ಹೊತ್ತು ನೆಸೆಸರಿ ಥಿಂಗ್ಸ್, ತರಕಾರಿ, ಹಾಲು ಈ ಥರದ್ದೆಲ್ಲ ತರಿಸ್ದೆ. ಸೇಮ್ ಟೈಮಲ್ಲೇ ಬ್ಲಿಂಕಿಟ್ ಬಂತು. ಬ್ಲಿಂಕಿಟ್ ಬಂದಾಗಲೇ ಅಮೆಝಾನ್ ಪ್ರಾಡಕ್ಟ್ಸ್ ಕೂಡ ಬೆಳಗ್ಗೆನೇ ಬಂತು. ನೆನ್ನೆ ಆರ್ಡರ್ ಮಾಡಿದೆ, ಬೆಳಗ್ಗೆನೇ ಬಂದಿದೆ. ಇದು ಕಾಂಬೋನಲ್ಲಿ ತರಿಸ್ತೀನಿ ನಾನು. ಒಂದು ಡಿಟರ್ಜೆಂಟ್, ಒಂದು ಸಾಲ್ಟ್, ಒಂದು ರಿನ್ಸೈಡ್. ಇದು ಡಿಶ್ ವಾಷರ್ಗೆ ಅಂತಲೇ ಪ್ರತಿ ತಿಂಗಳು ಒಂದು ಪ್ಯಾಕ್ ತರಿಸ್ತೀನಿ. ತಿಂಗಳಿಗೊಂದ್ಸತಿ ಇದು ನನಗೆ ಕರೆಕ್ಟಾಗಿ ಆಗುತ್ತೆ. ಇದು 3 ಡಿಶ್ ವಾಷರ್ ಇರೋರಿಗೆ ಬೇಕಾಗಿರೋಂಥ ವಸ್ತು. ಇದು ರೋಸ್ಟೆಡ್ ಶಾವಿಗೆ. ಇದು ರೋಸ್ಟೆಡ್ ಶಾವಿಗೆ 1.5 kg ತರಿಸಿದ್ದೀನಿ. ಇದು ಪ್ರೀಮಿಕ್ಸ್ ಉಪ್ಮಾ ಶಾವಿಗೆಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಒಂದು ಫಾರಿನ್ ಆರ್ಡರ್ ಒಂದಿದೆ. ಸುಮಾರು ಐಟಮ್ಸ್ ಎಲ್ಲ ಅವ್ರು ಕೊಟ್ಟಿದ್ದಾರೆ, ಎಲ್ಲ ಪ್ರೀಮಿಕ್ಸ್ ರೆಡಿ ಮಾಡಿ ಕೊಡಲಿಕ್ಕೆ. ಪೊಂಗಲ್ ಪ್ರೀಮಿಕ್ಸ್, ಬಿಸಿಬೇಳೆಬಾತ್ ಪ್ರೀಮಿಕ್ಸ್, ಶಾವಿಗೆ ಪ್ರೀಮಿಕ್ಸ್ ಮತ್ತು ದೋಸೆ ಪ್ರೀಮಿಕ್ಸ್, ಈ ಥರದ್ದೆಲ್ಲ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಅವ್ರ ಮಗನಿಗೆ ಅವರು ಬೇರೆ ಕಡೆಗೆ ಓದೋಕ್ಕೂ ಏನೋ ಹೋಗ್ತಿದ್ದಾರೆ. ಸೊ ಆ ಕಂಟ್ರಿಗೆ ಕಳಿಸೋದಕ್ಕೋಸ್ಕರನೇ ಒಂದಷ್ಟು ಆರ್ಡರ್ಸ್ ಕೊಟ್ಟಿರೋ, ಅದಕ್ಕೆ ಪ್ರಿಪೇರ್ ಮಾಡಬೇಕು. ಅದಕ್ಕೋಸ್ಕರ 1.5 kg ಅಷ್ಟು ರೋಸ್ಟೆಡ್ ಶಾವಿಗೆ. ಪ್ರೀಮಿಕ್ಸ್ ಅಂದರೆ ಹೇಗೆ ಅಂದರೆ ಬಿಸಿಬೇಳೆಬಾತು ಮಸಾಲ ಮತ್ತು ರೈಸ್, ತರಕಾರಿ, ಡಿಹೈಡ್ರೇಟೆಡ್ ತರಕಾರಿ ಇದೆಲ್ಲ ಹಾಕಿ ಪ್ರೀಮಿಕ್ಸ್ ರೆಡಿ ಮಾಡ್ತಿರೋದು. ಇದು ಸ್ಟೂಡೆಂಟ್ಸ್ಗೆ ಮತ್ತು ಮಕ್ಕಳಿಗೆ, ಎಸ್ಪೆಷಲಿ ಕೆಲ್ಸಕ್ಕೆ ಹೋಗೋವಂಥವ್ರಿಗೆ ಇಂಥದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಶಾವಿಗೆ ತರಿಸಿದ್ದೀನಿ. ಕೆಲವು ತರಕಾರಿ ಡಿಹೈಡ್ರೇಟ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಕೆಲಸ ಮುಖ್ಯವಾಗಿ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ಬೇಕು. ಸೊ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಹೊರಗಡೆ ದೇಶಕ್ಕೆ ಹೋಗೋವಂಥವ್ರಿಗೆ. ಸೊ ಅದು ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ರೆಡಿ ಮಾಡ್ತಿದ್ದೀನಿ ಅಂತ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಇದೆಲ್ಲ ತರಿಸಿದ್ದೀನಿ. ಹೆಸರುಬೇಳೆ, ತೊಗರಿಬೇಳೆ, ಒಂದು ಬಿಸಿಬೇಳೆ ಬಾತ್ಗೆ, ಮತ್ತೊಂದು ದೋಸೆ ಪ್ರೀಮಿಕ್ಸ್ ಮತ್ತು ಪೊಂಗಲ್ ಪ್ರೀಮಿಕ್ಸ್ಗೆ ಬೇಕಾಗಿತ್ತು. ಇನ್ನೊಂದು ಬಾಕ್ಸ್ ತರಿಸಿದ್ದೀನಿ. ಏನು ಅಂತ ನನಗೆ ಗೊತ್ತಿಲ್ಲ, ನೆನ್ನೆ ಸುಮಾರು ಆರ್ಡರ್ ಮಾಡಿದೆ. ಅದು ಬೆಳಗ್ಗೆನೇ ಬಂದಿದೆ. ಇದು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತಿದೆ ಹೇಳಿ? ಒಂದು ಬೌಲ್ ಥರ ಕಾಣಿಸುತ್ತಲ್ಲ. ಈಗ ಒಂದು ಬ್ಯಾಸ್ಕೆಟ್ ಆಯ್ತಲ್ಲ. ಈಗೊಂದು ಬಕೆಟ್ ಆಯಿತು. ಇದು ಟ್ರಾವೆಲಿಂಗ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ನಾವೇನಾದ್ರು ಹೊರಗಡೆ ಏನಾದ್ರು ಟ್ರಾವೆಲ್ ಮಾಡಬೇಕು, ಈಗ ಹಾಲಿಡೇಸ್ ಬರ್ತಿದೆ, ನೀವೇನಾದ್ರು ಹೊರಗಡೆ ಟ್ರಾವೆಲ್ ಮಾಡ್ತಿದ್ದೀರಾ, ವೆಹಿಕಲ್ ಇದೆ ಅಂತಂದರೆ ವೆಹಿಕಲಲ್ಲಿ ಒಂದು ಬಕೆಟ್ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲರೂ ನೀವು ಹೊರಗಡೆ ಹೋದಾಗ ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಬಕೆಟ್ ಅಂತ ಅನ್ನೋದು. ಅಂದರೆ ನಾನು ಇವಾಗ ಹೊರಗಡೆ ಟ್ರಾವೆಲ್ ಮಾಡೋಂಥ ಟೈಮಲ್ಲಿ ಅಲ್ಲಲ್ಲಿ ಕುಕಿಂಗ್ ಮಾಡಬೇಕು ಅಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಒಂದು ಬಕೆಟ್ ತರಿಸಿದ್ದೀನಿ. ಇದು ಪ್ಲೇಸ್ ಸೇವಿಂಗ್ ಮಾಡ್ಕೊಳ್ಳುವಂಥ ಒಂದು ಬಕೆಟ್, ಜೊತೆಗೆ ಟಪ್ ಥರನೂ ನೀವು ಇದನ್ನು ಮಾಡ್ಕೋಬೋದು. ಚಿಕ್ಕದಾಗಿ ತರಕಾರಿ ತೊಳಿಬೇಕು ಅಥವಾ ಏನಾದ್ರು ಹಾಕಿ ಇಟ್ಕೋಬೇಕು ಅಂದರೂ ಕೂಡ ಸ್ಪೇಸ್ ಸೇವ್ ಮಾಡುತ್ತೆ. ಸಣ್ಣ ಸಣ್ಣ ಜಾಗದಲ್ಲೂ ನೀವು ಇದನ್ನು ಇಟ್ಕೋಬೋದು. ಸೊ ಬಕೆಟ್ ಕಮ್ ಬ್ಯಾಸ್ಕೆಟ್ ಅಥವಾ ಬೌಲ್ ಅಂತಲೇ ಹೇಳ್ಬೋದು. ಕ್ಯಾಂಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಟ್ರಾವೆಲಿಂಗ್ ಟೈಮಲ್ಲಿ ಕುಕಿಂಗ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮಿಲಿ ಜೊತೆಗೆ ಹೋಗಿ ಅಂತ ಅಂದ್ಕೊಂಡಿದ್ರೆ, ಈ ಥರದ್ದು ತುಂಬ ಯೂಸ್ಫುಲ್ ಆಗುತ್ತೆ. ಕಾರಲ್ಲಿ ಕ್ಯಾರಿ ಮಾಡಲಿಕ್ಕೆ, ಜೊತೆಗೆ ಮನೇಲೂ ಕೂಡ ಸ್ಪೇಸ್ ಸೇವಿಂಗ್ ಮಾಡಿಕೊಂಡು ಉಪಯೋಗಿಸೋದಕ್ಕೆ ತುಂಬ ಚೆನ್ನಾಗಿದೆ. ಇದು 3 ಪ್ರಾಡಕ್ಟ್ ಇವತ್ತು ಅಮೆಝಾನಿಂದ ಬಂದಿರೋದು. ಇದು ಮತ್ತು ಡಿಶ್ ವಾಷರ್. ಬರೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೆಳಗ್ಗೆ ಬ್ಲಿಂಕಿಟ್ಟಿಂದ ಬದನೆಕಾಯಿ ತರಿಸಿದ್ದೀನಿ. ಬದನೆಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಪಾಟ್ ವಾಂಗಿಬಾತ್ ಮಾಡೋದಕ್ಕೋಸ್ಕರ ನಮ್ಮ ಬೈಸೂಜಿ ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ ಉಪಯೋಗಿಸ್ಕೊಂಡು 1 ಪಾಟ್ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ, ಕರಿಬೇವು ಹಾಕಿ ಫಸ್ಟು ಫ್ರೈ ಮಾಡ್ಕೋಬೇಕು. ಇದು ಹುರಿಯೋವಂಥ ಟೈಮಲ್ಲೇ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಗೊಜ್ಜು ಮಾಡ್ಕೊಳ್ದೆ ಹೀಗೆ ಡೈರೆಕ್ಟಾಗಿ ನೀವು 1 ಪಾಟಲ್ಲಿ ಮಾಡ್ಕೊಂಡಾಗ
ನಿಮಗೆ ಸಪ್ರೇಟ್ ಅನ್ನ ಬೇರೆ ಗೊಜ್ಜು ಬೇರೆ ಮಾಡೋವಂಥ ಟೈಮ್ ಉಳಿಯುತ್ತೆ. ಸೊ ತುಂಬ ಈಸಿ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಗೋಡಂಬಿ ಇದೆಲ್ಲ ಹಾಕಿದ್ಮೇಲೆ ಬದನೆಕಾಯಿ, ಕ್ಯಾಪ್ಸಿಕಮ್, ಟೊಮೆಟೊ, ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಇಲ್ಲಿ ಹಾಕಿರೋದು, ಕಲರ್ ಕೊಡುತ್ತೆ ಅಷ್ಟೇ, ಖಾರ ಇರಲ್ಲ. ಒಂದ್ಸತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಬದನೆಕಾಯಿ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಅದಾದ ನಂತರ ನಾವು ಇದಕ್ಕೆ ಅಕ್ಕಿ ಮತ್ತು ವಾಂಗಿಬಾತ್ ಪೌಡ್ರು ಹಾಕ್ಕೊಳ್ಳೋಣ. ಹಾಗೆ ಹುಳಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕಿ, ಹಾಗೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಇದಕ್ಕೆ ಹಾಕೋಬೇಕು. ಗೊಜ್ಜು ಮಾಡಿದ್ರು ಕೂಡ ಇದೇ ರೀತಿ ನೀವು ಸೇಮ್ ಗೊಜ್ಜು ಸಪ್ರೇಟ್ ಮಾಡಿಟ್ಕೊಂಡು ಅನ್ನ ಮಾಡಿ ಕಲಿಸ್ಕೊಂಡು ತಿನ್ಬೋದು. ನಾನು ಇದಕ್ಕೇ ಅಕ್ಕಿ ನೀರು ಎಲ್ಲ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಹಸಿ ಕಾಯಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿನೂ ಹಾಕ್ಕೋಬೋದು. ನಾನು ಪೌಡರಲ್ಲೇ ಕೊಬ್ಬರಿ ಹಾಕ್ಬಿಟ್ಟಿರೋದ್ರಿಂದ ಮತ್ತೆ ನಾನಿಲ್ಲಿ ಕೊಬ್ಬರಿ ಅಥವಾ ಕಾಯಿ ಉಪಯೋಗಿಸ್ತಾ ಇಲ್ಲ. ನಂತರ ಅಕ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಕರೆಕ್ಟಾಗಿ ನಿಮಗೆ ಒಳ್ಳೆ ಉದುರುದುರಾಗಿರೋಂಥ ವಾಂಗಿಬಾತ್ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಸೊ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಖಂಡಿತ ನೀವು ಈ ರೀತಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಸುಮಾರು 1/4 kg ಅಷ್ಟು ಬದನೆಕಾಯಲ್ಲಿ ನಮಗೆ ಈ ವಾಂಗಿಬಾತ್ ಮಾಡ್ಕೋಬೋದು. 3 ಅಥವಾ 4 ಬದನೆಕಾಯಿ ನಾನು ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ವಾಂಗಿಬಾತ್ ಪೌಡರ್ ತರಿಸ್ಕೊಂಡು ಟ್ರೈ ಮಾಡಿ. ನಮ್ಮ ಬೈಸುಜಿ ವಾಂಗಿಬಾತ್ ಪೌಡರ್ ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ನಂಬರ್ ಮತ್ತು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ. ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟಾಗಿ ಡಬ್ಬಿಗೆ ಹಾಕ್ಕೊಂಡು ಹೋಗೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. 25ರಿಂದ 55ನೇ ವಯಸ್ಸಿನ ಎಲ್ಲ ಮಹಿಳೆಯರಿಗೂ ಒಂದು ಕ್ವೆಶ್ಚನ್: ವಾಟ್ ಈಸ್ ದ ಪರ್ಪಸ್ ಆಫ್ ಅ ಲೈಫ್? ನಮ್ಮ ಜೀವನದ ಉದ್ದೇಶ ಏನು ಅಂತ. ಈ ಪ್ರಶ್ನೆಗೆ ಇದುವರೆಗೂ ಯಾರಿಗೂ ಉತ್ತರ ಕಂಡುಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಯಾಕಂದರೆ ಅಷ್ಟೊಂದು ಮುಳುಗೋಗಿರ್ತೀವಿ ನಮ್ಮ ಕರ್ತವ್ಯಗಳಲ್ಲಿ. 25 ಆದ ನಂತರ ಒಂದೊಂದಾಗಿ ಜವಾಬ್ದಾರಿಗಳು ಬರುತ್ತೆ. 25 ವರ್ಷಕ್ಕೆ ಬರ್ತಾ ಇದ್ದಂಗೆ ಮದುವೆ, ಸಂಸಾರ, ಮಕ್ಕಳು, ಜವಾಬ್ದಾರಿಗಳು, ಎಜುಕೇಷನ್, ಇದೆಲ್ಲದರ ಮಧ್ಯದಲ್ಲಿ ತಮ್ಮ ಅಸ್ತಿತ್ವನ ತಾವೇ ಕಳ್ಕೊಂಡು ಯಾರಿಗೋಸ್ಕರನೂ ನಾವು ಬದುಕಿದ್ದೀವಿ ಅಂತನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತೀವಿ. ನಾವೆಲ್ಲ ಮಹಿಳೆಯರ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಯಾವಾಗಲೂ ನಾವು ತುಂಬ ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು, ನಂಬರ್ 1 ಪ್ಲೇಸಲ್ಲಿ ನಾವು ನಮ್ಮನ್ನು ಇಟ್ಕೋಬೇಕು ಅಂತ ಅನ್ನೋದಕ್ಕೋಸ್ಕರ ನಾವು ಇದಕ್ಕೆ 100% ಕೊಡ್ತೀವಿ. ಸಮಾಜದಲ್ಲಿ ಒಬ್ಬ ಒಳ್ಳೆ ಮಹಿಳೆ ಅಂತ ಅನ್ನಿಸ್ಕೋಬೇಕು, ಅಪ್ಪ ಅಮ್ಮಂಗೆ ಒಳ್ಳೆ ಮಗಳು ಅಂತ ಅನ್ನಿಸ್ಕೋಬೇಕು, ಒಳ್ಳೆ ಹೆಂಡತಿ ಆಗಬೇಕು, ಒಬ್ಬ ಒಳ್ಳೆ ತಾಯಿ ಅಂತ ಅನ್ನಿಸ್ಕೋಬೇಕು ಅಂತ ಅನ್ನೋದಕ್ಕೋಸ್ಕರ 100% ಕೊಡ್ತಾ ಕಡೆಗೆ ಒಂದು ದಿನ ಯಾವತ್ತಾದ್ರೂ ನೀವು ನಿಮಗೋಸ್ಕರ ಅಂತ ಏನಾದ್ರು ಮಾತಾಡಕ್ಕೆ ಹೋದಾಗ ಈ ಒಳ್ಳೆತನಕ್ಕೋಸ್ಕರ ನೀವು ಏನೇನೆಲ್ಲ ಮಾಡಿರ್ತೀರಲ್ಲ ಎಫರ್ಟ್ ಹಾಕಿ, ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ನಿಮಗೋಸ್ಕರ ಯಾವತ್ತಾದ್ರೂ ನೀವು ಒಂದು ದಿನ ಸ್ಟ್ಯಾಂಡ್ ತಗೊಂಡು ನಿಮ್ಮನ್ನು ನೀವು ವಹಿಸ್ಕೊಂಡು ಮಾತಾಡಿದಾಗ ಅವತ್ತು ನೀವು ಇಷ್ಟೂ ಜನರ ಮುಂದೆ ಕೆಟ್ಟವಳಾಗಿ ಕಾಣಿಸ್ತೀರ. ಸೊ ಯಾವತ್ತು ನಿಮಗೋಸ್ಕರ ನೀವು ನಿಲ್ತಿರಲ್ಲ ಅವತ್ತು ನೀವು ಕೆಟ್ಟವಳಾಗಿ ಕಾಣಿಸ್ತೀರ. ಇಷ್ಟೋ ದಿನ ನಿಮ್ಮನ್ನು ನೀವು ನೋಯಿಸ್ಕೊಂಡು ನೀವು 100% ಕೊಟ್ಟಿದ್ರು ಸಮಾಜ ದೃಷ್ಟಿಯಲ್ಲಿ ಅದು ನೀವು ನಂಬರ್ 1 ಪ್ಲೇಸಲ್ಲಿದ್ದೀರಾ, ತುಂಬ ಒಳ್ಳೆ ಮಗಳು, ತುಂಬ ಒಳ್ಳೆ ಹೆಂಡತಿ, ತುಂಬ ಒಳ್ಳೆ ತಾಯಿ ಅಂತನೋ ಗೌರವ ಪಟ್ಟ ಏನೋ ಸಿಕ್ಕಿರತ್ತೆ. ಆದರೆ ಅದು ನಿಮಗೆ ನಿಜಕ್ಕೂ ಖುಷಿ ಕೊಡ್ತಿರತ್ತಾ? ನಿಮಗೋಸ್ಕರ ಅಂತ ನೀವೇನಾದ್ರು ಮಾಡ್ಕೊಂಡಿದ್ರೆ ಅದು ನಿಮಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ನಿಮಗೋಸ್ಕರ ಅಂತ ನೀವೇನಾದ್ರು ಪ್ರಯತ್ನ ಪಟ್ಟಕ್ಕೆ ಹೋದಾಗ ಸಮಾಜ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅಥವಾ ಫ್ಯಾಮಿಲಿನೇ ಅದಕ್ಕೆ ಸಪೋರ್ಟ್ ಮಾಡಲ್ಲ. ನಿಮ್ಮ ಖುಷಿಗೋಸ್ಕರ ನೀವೊಂದು ಜಿಮ್ ಜಾಯಿನ್ ಆಗಿ, ನಿಮ್ಮ ಖುಷಿಗೋಸ್ಕರ ಒಂದು ಬಟ್ಟೆ ಹಾಕ್ಕೊಂಡು ನೋಡಿ. ಅವತ್ತಿನ ದಿನ ಯಾರು ಎಷ್ಟು ಜನ ಏನೇನು ಮಾತಾಡ್ತಾರೆ ಅಂತನ್ನೋದನ್ನು ನೋಡಿ. ಅವಾಗ ಗೊತ್ತಾಗತ್ತೆ ನಿಮ್ಮ ಸ್ಥಾನ ಏನು ಅಂತನ್ನೋದು. ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ನಿಮ್ಮ ಜೀವನದ ಉದ್ದೇಶ ಏನು ಅಂತ ಅನ್ನೋ ಒಂದು ಪ್ರಶ್ನೆಗೆ ನನ್ನ ಒಂದು ಜನ್ರೇಷನ್ ಅವ್ರಿಗೆ, ಅಂದರೆ ನಾನು ಇವಾಗ 40+ ಅಂದರೆ ನನ್ನ ವಯಸ್ಸಿನವರ ಎಲ್ಲ ಮಹಿಳೆಯರಿಗೂ ಇದು ಗೊತ್ತಿರುತ್ತೆ. ನಾವೆಲ್ಲ ನಮ್ಮ ಹಿರಿಯರು ಹೇಳೋದನ್ನ ಪಾಲಿಸ್ಕೊಂಡು ಬರ್ತಾ ಇದ್ವಿ. ಒಂದು ಮದುವೆ ವಿಷಯದಿಂದ ಹಿಡಿದು ನಾವು ಮಾಡೋಂಥ ಕೆಲಸ ಆಗಲಿ ಪ್ರತಿಯೊಂದಕ್ಕೂ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಸಿಸ್ಟಮ್ನ ನಾವು ಇವತ್ತಿನವರೆಗೂ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಜನ್ರೇಷನ್ ಏನು ಬದಲಾಗ್ತಾ ಇದೆ, ಈ ಸಮಾಜ ಏನು ಬದಲಾಗ್ತಾ ಇದೆ, ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ನಮಗೆ ಬಹಳ ಕಷ್ಟ ಆಗ್ತದೆ. ನಾವು ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅಂತ ಅನ್ನೋ ರೀತಿಯಲ್ಲಿ ಒಂದು ಕನ್ಫ್ಯೂಷನ್ಗೆ ಬಂದ್ಬಿಟ್ಟಿದ್ದೀನಿ. ಒಂದೊಂದ್ಸತಿ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ ನಾವು ಈ ಜನ್ರೇಷನ್ಗೆ ಹೊಂದ್ಕೊಳ್ಳೋಕ್ಕೂ ಆಗ್ತಿಲ್ಲ, ಓಲ್ಡ್ ಜನ್ರೇಷನ್ಗೆ ಮ್ಯಾಚ್ ಮಾಡೋಕ್ಕೂ ಆಗ್ತಿಲ್ಲ. ಹಾಗಾದರೆ ನಾವು ನಿರ್ಧಾರಗಳನ್ನ ತಗೋಬೇಕಾದ್ರೆ ಯಾವ ಜನ್ರೇಷನ್ಗೆ ತಕ್ಕಂತೆ ನಾವು ನಿರ್ಧಾರಗಳನ್ನ ಮಾಡಬೇಕು ಅಂತ ಅನ್ನೋದೇ ನಮ್ಮ ಏನು ಗ್ರೂಪ್ ಏನಿದೆ ಅಂಥವರಿಗೆ ತುಂಬ ಡಿಫಿಕಲ್ಟ್ ಟೈಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗಿನ ಜನ್ರೇಷನ್ ಅವರು ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ನಿರ್ಧಾರಗಳನ್ನು ಬದಲಾಯಿಸ್ತಾರೆ.
ಓಲ್ಡ್ ಜನ್ರೇಷನ್ ಅವರು ಒಂದೇ ಒಂದು ನಿಯಮಕ್ಕೆ ಕಟ್ಟಿಬಿದ್ದು ಅದನ್ನೇ ಪರಿಪಾಲನೆ ಮಾಡ್ಕೊಂಡ್ ಬಂದಿರ್ತಾರೆ. ಈ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂತ ನನ್ನ ಒಂದು ವಯಸ್ಸಿನವರು ಏನಿದೀವಲ್ಲ, ನಮ್ಗೆ ಯಾವುದನ್ನೂ ಸರಿಯಾಗಿ ನಿರ್ಧಾರ ತಗೊಳಕ್ಕಾಗ್ತಿಲ್ಲ, ಅಥವಾ ನಮ್ಮ ಜೀವನದ ಉದ್ದೇಶ ಏನು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಅನ್ನೋದೇ ಇವತ್ತು ನನಗೆ ತುಂಬಾ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇತ್ತು. ಅದನ್ನ ನಿಮ್ ಜೊತೆಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೆ. ನಮಗೋಸ್ಕರನೂ ಖುಷಿ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ನಮಗೂ ಅಂತ ಒಂದು ದಿನ ನಾವು ಮೀಸಲಾಗಿ ಇಟ್ಕೊಂಡು ನಂಬರ್ 1 ಪ್ಲೇಸಲ್ಲಿ ಇರಬೇಕು ಅಂತನ್ನೋ ಆಸೆನ ಬಿಟ್ಟು ನನ್ನ ಖುಷಿಗೋಸ್ಕರ ನನಗೇನು ಬೇಕೋ ಅದನ್ನು ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನಾನು ಇವತ್ತು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. 25ರಿಂದ 55ವರೆಗೂ ಬೇಕಾದಷ್ಟು ಕೆಲಸಗಳಿರುತ್ತೆ, ಬೇಕಾದಷ್ಟು ಜವಾಬ್ದಾರಿಗಳಿರುತ್ತೆ. ಅದ್ರ ಮಧ್ಯದಲ್ಲಿ ನಂದು ಒಂದು ದೇಹ ಇದೆ, ನಂದು ಒಂದು ಮನಸ್ಸಿದೆ, ನನಗೂ ಕೆಲವು ಆಸೆಗಳಿದೆ ಅಂತ ಅನ್ನೋದನ್ನು ಮರೀದೆ ಖುಷಿಯಾಗಿರೋಣ. ಏನಂತೀರ? ಯೂಶಲಿ ನಮ್ಮ ನಾನ್ ವೆಜ್ ಮಸಾಲ ಬರೋದು 100 ಗ್ರಾಮ್ ಪ್ಯಾಕೆಟ್. ಇದಾಗಲೇ ತುಂಬ ಜನ ಉಪಯೋಗಿಸಿ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಅದೇ ಥರ ತುಂಬ ಇಷ್ಟ ಆಗಿ ರಿಪೀಟೆಡ್ ಕಸ್ಟಮರ್ಸ್ ಬಂದಿರೋರು ಅರ್ಧ ಕೆ ಜಿ ತೊಗೋತಾ ಇದ್ದಾರೆ. ನಾನ್ ವೆಜ್ ಮಸಾಲೆಗೂ ಅಷ್ಟೇ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಹಾಗೆ ಚಿಲ್ಲಿ ಪೌಡರ್ ಆಗಲಿ, ಇದರಲ್ಲಿ ಯಾವುದೇ ಕಲರ್ ಆಗಲಿ, ಅಡಿಟಿವ್ಸ್ ಆಗಲಿ ಇಲ್ಲ, ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗಿ ಈ ರೀತಿ ಬಲ್ಕಲ್ಲಿ ಆರ್ಡರ್ ಮಾಡ್ತಿದ್ದಾರೆ. ಸೊ ಸಾಂಬಾರ್ ಪೌಡರ್ ಕೂಡ ತುಂಬ ಜನ ನಿಮಗೆ ಗೊತ್ತಿದೆ, ನಮ್ಮ ಹೋಮ್ ಮೇಡ್ ಸಾಂಬಾರ್ ಪುಡಿಗೂ ಕೂಡ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ಅಂತ. 1/4 kg ಫಸ್ಟ್ 200 ಗ್ರಾಮ್ ನಾವು ಫಸ್ಟ್ ಪ್ಯಾಕೆಟ್ ಮಾಡಿದ್ವಿ. ಈಗ 200 ಗ್ರಾಮ್ ಯಾರು ಕೂಡ ಆರ್ಡರ್ ಮಾಡ್ತಿಲ್ಲ, ಎಲ್ಲ ಅರ್ಧ ಕೆ ಜಿ, 1 kg, 2 kg ಈ ರೀತಿ ತಗೋತಾ ಇದ್ದಾರೆ. ಟ್ರೈ ಮಾಡಬೇಕು ಅಂದ್ರೆ ಮಾಡ್ತಿದ್ದಾರೆ, ಬಟ್ ಟೇಸ್ಟ್ ಮಾಡಿ ಜಾಸ್ತಿ ಮಾಡಿರೋರು ಇದ್ದಾರೆ. ಹಾಂ, ಆ್ಯಕ್ಚುಲಿ ಫಸ್ಟ್ ಟ್ರೈ ಮಾಡಬೇಕು ಅಂತ 200 ಗ್ರಾಮ್ ತರಿಸ್ಕೊತಾರೆ, ಇಷ್ಟ ಆದಮೇಲೆ ಜಾಸ್ತಿ ಕ್ವಾಂಟಿಟಿನಲ್ಲಿ ತರಿಸ್ಕೊತಿದ್ದಾರೆ. ಆ ರೀತಿ ರಿಪೀಟೆಡ್ ಕಸ್ಟಮರಲ್ಲಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಆರ್ಡರ್ ಮಾಡಿರೋರಲ್ಲಿ ಇವರು ಕೂಡ ಒಬ್ಬರು. ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಪ್ರೊಡಕ್ಷನ್ ವರ್ಕ್ ಹಾಗೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಮೇಲ್ ಹೋಗ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗಿದೆ. ಪ್ರಿಯಾ ಟೀ ಮಾಡ್ತೀಯಾಳೆ, ಹಾಗಾಗಿ ಇವತ್ತು ಹರ್ಷಿತ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಇವತ್ತು ಏನಾದ್ರು ನೀನೇ ಕುಕ್ ಮಾಡು ಅಷ್ಟು ಅಂತ ಹೇಳಿ. ಇವತ್ತು ಕುಕಿಂಗ್ ಜವಾಬ್ದಾರಿ ಪೂರ್ತಿ ಹರ್ಷಿತ್ ತಗೊಂಡಿದ್ದಾನೆ. ಸೊ ಹಲೋ ಪೀಪಲ್, ನಾನು ಇವತ್ತು ಕಬಾಬ್ ಮಾಡ್ತಾ ಇದ್ದೀನಿ. ಕಬಾಬ್ ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಬಾಬ್ ವಾಶ್ ಮಾಡ್ಕೊಂಡಿದ್ಯಾ? ಚಿಕನ್ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕಿ, ಮೊಟ್ಟೆ ಹಾಕಿ, ದೆನ್ ಮಮ್ಮಿ ಮಾಡಿರೋ ಕಬಾಬ್ ಪೌಡರ್ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕ್ತಾ ಇರೋದು. ಸೊ ಲೆಟ್ಸ್ ಡೂ ಇಟ್. ಆ್ಯಂಡ್ ದೆನ್ 3 to 4 ಟೇಬಲ್ ಸ್ಪೂನ್ ಕಬಾಬ್ ಪೌಡರ್. ಸೊ ಈ ಕಬಾಬ್ ಪೌಡರ್ ಬಂದು ಮೈ ಓನ್ ಮದರ್ ಮೇಡ್ ಇಟ್. ಯಾವುದು ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದು ಕಲರ್ಸ್ ಏನು ಆ್ಯಡ್ ಮಾಡಲ್ಲ, ಕಂಪ್ಲೀಟ್ಲಿ ನ್ಯಾಚುರಲ್. ಸೊ ತುಂಬ ಕನ್ವೀನಿಯೆಂಟಾಗಿ ಯಾವಾಗ ಬೇಕಂದರೆ ಕಬಾಬ್ ಮಾಡ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಕೂಡ ಅದೇ ಯೂಸ್ ಮಾಡ್ತಿದ್ದೀನಿ. ಇದು 3 to 4 ಟೇಬಲ್ ಸ್ಪೂನ್ ಹಾಕಬೇಕು. 1 2 3 4 ಸಾಕಾ ಮದರ್? ಸೊ ಎಷ್ಟು ಕನ್ವೀನಿಯೆಂಟ್ ಆಗಿದೆ. ನೀವು ಒಂದ್ಸರಿ ಪೌಡರ್ ಟ್ರೈ ಮಾಡಿ, ಇದರಿಂದ ಯೂಸ್ ಮಾಡ್ಕೊಂಡು ಕಬಾಬ್ ಹೆಂಗೆ ಮಾಡಬೇಕು ಅಂತೆಲ್ಲ ವಿಡಿಯೋ ಮಾಡಿದ್ದಾರೆ. ಸೊ ಇಟ್ಸ್ ಆಲ್ ದೇರ್. ಒಂದ್ಸರಿ ಟ್ರೈ ಮಾಡಿ ಹೆಂಗಿದೆ ಅಂತ ನೀವು ಒಂದ್ಸರಿ ಕಮೆಂಟ್ ಮಾಡ್ತೀನಿ. ನೆಕ್ಸ್ಟ್ ಇದೆಲ್ಲ ವಾಪಸ್ ಇಟ್ಟು ಬಂದ್ಬಿಡ್ತೀನಿ, ಬಿಸಾಕ್ಬಿಟ್ಟು ಮಿಕ್ಸಿಂಗ್ ಮಿಕ್ಸ್. ಇವಾಗ ನಾನು ತೊಗೊಂಡಿರೋ ಕ್ವಾಂಟಿಟಿ ಚಿಕನ್ ಪೀಸ್ಗೆ ನಾನು 3 to 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಬಟ್ ನೀವು ಮಿಕ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೈಂಡಿಂಗ್ ಹೆಂಗಿದೆ ಅಂತ. ಸೊ ನಿಮಗೆ ಬೈಂಡಿಂಗ್ ಇನ್ನು ಸ್ವಲ್ಪ ಥಿಕ್ ಬೇಕು ಅಂತಾನೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದು. ಕಲರೇ ಇಲ್ಲದೆ ಈ ಕಲರ್ ಬರ್ತಿದೆ ಅಂತ ಅಂದರೆ ದ ಸೀಕ್ರೆಟ್ ಇಸ್ ಕಾಶ್ಮೀರಿ ಚಿಲ್ಲಿ. ಕಾಶ್ಮೀರಿ ಚಿಲ್ಲಿ ಈಸ್ ನೋನ್ ಟು ಗಿವ್ ಅ ವೈಬ್ರೆಂಟ್ ರೆಡ್ ಕಲರ್, ನ್ಯಾಚುರಲ್ ರೆಡ್ ಕಲರ್. ನಾವು ಇದನ್ನ 1 ನಿಮಿಷ ಸೆಟಲ್ ಆಗುತ್ತೆ. ಬಂದು ಅಲ್ಲಿಂದ 50% ಆಫ್ ದ ಜಾಬ್. ನಾನು ಆ್ಯಕ್ಚುಲಿ ಇವತ್ತು ನಾನು ಅಲಾಟ್ಮೆಂಟ್ ಏನಂದರೆ ಲಂಚ್ ಕೂಡ ನಾನೇ ಮಾಡಬೇಕು. ಸೊ ಚಿಕನ್ ಬಿರಿಯಾನಿ ಕೂಡ ಮಾಡ್ತಿದ್ದೀನಿ. ಬಟ್ ಕಬಾಬ್ ಸ್ವಲ್ಪ ಸ್ಟಾರ್ಟರ್ಸ್ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸು. ಸೊ ಅದು 10 minutes ಸೆಟಲ್ ಆಗ್ತಿದೆ. ಸೆಟಲ್ ಆಗಬೇಕಾದ್ರೆ ಏನು ಹೇಳೋದು, ಬಿರಿಯಾನಿ 2 ಥರ ಬರುತ್ತೆ. ಒಂದು ಗ್ರೀನ್ ಕಲರ್ ಬಿರಿಯಾನಿ, ಒಂದು ರೆಡ್ ಕಲರ್ ಬಿರಿಯಾನಿ. ಎಷ್ಟೊಂದೆಲ್ಲ ಬರುತ್ತೆ, ಅದು ಹೈದರಾಬಾದಿ ಬಿರಿಯಾನಿ, ಅದೇನೋ ಬರುತ್ತೆ. ಬಟ್ ನನಗೆ ಗೊತ್ತಿರೋದು ನಮ್ಮನೇಲಿ ಮಾಡೋದು ಗ್ರೀನ್ ಕಲರ್ ಬಿರಿಯಾನಿ, ರೆಡ್ ಕಲರ್ ಬಿರಿಯಾನಿ. ನನಗೆ ರೆಡ್ ಕಲರ್ ಬಿರಿಯಾನಿ ಒಂಚೂರು ಆಗಲ್ಲ, ಇಷ್ಟನೇ ಇಲ್ಲ. ಗ್ರೀನ್ ಕಲರ್ ಬಿರಿಯಾನಿನೇ ರಿಯಲ್ ಟೇಸ್ಟ್. ಪುದೀನ ಹಾಕಲೇಬೇಕು ಬಿರಿಯಾನಿ ಆದಮೇಲೆ. ಸೊ ನಾನು ಇವತ್ತು ಬೆಳಗ್ಗೆ ಹೋಗಿ ಪುದೀನ ತಂದಿದ್ದೀನಿ. ಪುದೀನ ಹಾಕಿ ನಾನು ಬಿರಿಯಾನಿ ಮಾಡ್ತೀನಿ. ಯು ವೆಯ್ಟ್ ಫಾರ್ ದ್ಯಾಟ್ ಆ್ಯಸ್ ವೆಲ್. ಫಸ್ಟ್ ಕಬಾಬ್ ಮಾಡ್ಬಿಡ್ತೀನಿ.
ಬಿರಿಯಾನಿ ರೆಸಿಪಿ ನಾನು ಹೇಳ್ಕೊಡಲ್ಲ, ನೀನೇ ಮಾಡ್ಬೇಕು. ಆಬ್ವಿಯಸ್ಲಿ. ಓಕೆ, ಯಾಕಂದ್ರೆ ಸುಮಾರು ಸತಿ ನಾನು ಹರ್ಷಿತ್ಗೆ ಹೇಳ್ಕೊಟ್ಟಿದ್ದೀನಿ. ಅವ್ನಿಗೆ ತುಂಬಾ ಇಂಟ್ರೆಸ್ಟ್, ಯಾಕೆಂದ್ರೆ ಅವ್ನಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡೋದ್ರಿಂದ ಹಂಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಂಟ್ರೆಸ್ಟ್ ಇಲ್ಲದೆ ಏನ್ ಮಾಡಿದ್ರು ಚೆನ್ನಾಗಿ ಬರಲ್ಲ. ಸೊ ಅವ್ನಿಗೇನು ಇಷ್ಟನೋ ಅದ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಡನ್. ಎತ್ಗೋ ಅಮ್ಮ, ನಾವು ಚಿಲ್ ಮಾಡೋಣ. ಹಂಗೆ ಹೋಗ್ಬಿಟ್ಟು ನೆಟ್ಫ್ಲಿಕ್ಸ್ ಆನ್ ಮಾಡಿ. ನೆಟ್ಫ್ಲಿಕ್ಸ್ ತಗೊಂಬರಕ್ಕಾಗಲ್ಲ. ಆನ್ ಮಾಡಿ ಅಂದಿಲ್ಲ. ಹಾಗ ಇಲ್ಲಿ ನೋಡಿ, ನಾನು ಕುತ್ಕೊಂಡು ಮಾತಾಡೋಕ್ಕೆ ಅಂತ ಅರೇಂಜ್ಮೆಂಟ್ ಮಾಡಿದ್ದೆ. ಬಿಕಾಸ್ ಇಲ್ಲಿಂದ ಸನ್ರೈಸ್ ಎಲ್ಲ ಚೆನ್ನಾಗಿ ಬರ್ತದೆ ಅಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ ಪ್ಲಾಂಟ್ ಅನ್ನ ಚೇರ್ ಹಾಕಿಟ್ಟಿದ್ರೆ ಅಲ್ಲಿ ಹೋಗಿ ಮಫಿನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಬಾಬ್ ರೆಡಿ. ವಾವ್, ಇಟ್ಸ್ ವೆರಿ ಡೆಲಿಷಿಯಸ್. ಐ ನೋ. ನಿನ್ನ ಮಮ್ಮಿ ಜೊತೆ ಮಾಸ್ಟರ್ ಶೆಫ್ ಹೋಗ್ಬಿಡು. ಹೋಗಿಲ್ಲ. ಕಬಾಬ್ ಪೌಡರ್ ಚೆನ್ನಾಗಿದೆ, ಅದಕ್ಕೆ ಕಬಾಬ್ ಚೆನ್ನಾಗಿದೆ. See ಹಂಗೆ ಇದೆ. Let's go. ನೀನೇ ಮಾಡ್ಬಿಟ್ಟು ನೀನೇ ಆಶ್ಚರ್ಯ ಪಟ್ಬಿಟ್ಟಿಯಲ್ಲ. ಮತ್ತೆ ಅಷ್ಟು ಚೆನ್ನಾಗಿ ಮಾಡಿದೀವಿ ನಮ್ಮ, ಖುಷಿಯಾಗಿರ್ಬಲ್ಲ. ಸೇಮ್ ಹೋಟೆಲ್ ಕೊಡ್ತಾನೆ ನೋಡಿ. ಹಂಗೆ ಇದೆ. ಹರ್ಷಿತ್ ಮಾಡಿರೋ ಗ್ರೀನ್ ಬಿರಿಯಾನಿ, ಅದು ಜೀರಾ ರೈಸ್ ಹಾಕಿ ಮಾಡಿದ್ದಾನೆ. Yeah, crazy. ಇವತ್ತು ಕಬಾಬ್ ಮಾಡಿದ್ದು, ಬಿರಿಯಾನಿ ಮಾಡಿದ್ದು ಅದು ನಾನೇ. ಹರ್ಷುನೇ. Me and only me. ಪರ್ಫೆಕ್ಟ್ ತಾನೆ ಬಿರಿಯಾನಿ. Perfect. Perfect and Harshit and the perfect. ಓ ಮೈ ಗಾಡ್.